ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ರಂಜಿತ್ ಊರಿಗೆ ಹೋಗಿದ್ರಲ್ಲ, ಇವತ್ತು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಚಿಂಟಣ್ಣವ್ರ ಮನೆ, ಸುಜಾತಾ ಆಂಟಿ ಮನೆ ನಮಗೆ ಅಡುಗೆ ಮಾಡ್ಕೊಂಡಿದ್ದಾರೆ, ನಾನ್ ವೆಜ್ ಊಟಕ್ಕೆ ಕರೆದಿದ್ದಾರೆ. ಸೊ ಮದುವೆ ಆದಾಗಿಂದ ಅವ್ರು ಕರಿಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನೈಟ್ ನಾನ್ ವೆಜ್ ಊಟ ಮಾಡ್ತಿದ್ದಾರೆ, ಅಂದರೆ ಅಡುಗೆ ಮಾಡಿದ್ದಾರೆ, ಅವ್ರ ಮನೆಗೆ ಹೋಗಬೇಕು. ಸೊ ಇವರು ಅಷ್ಟೇ ಇವಾಗ ಹೊರಟಿದ್ದಾರೆ, ಏನು ಊರಿಂದ ಬಿಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತಾರೆ. ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ. ಇನ್ಸ್ಟಾಗ್ರಾಮ್ ID ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಅವ್ರು ಬಂದಾದಮೇಲೆ ನಾವು ನಾಳೆ ಜೋಗ ಹೊರಟಿದ್ದೀವಿ. ಅಲ್ಲಿ ಏನು ಸ್ವಲ್ಪ ಪ್ಲೇಸಸ್ಗಳೆಲ್ಲ ನೋಡೋದಿದೆ. ಹಾಗಾಗಿ ಸ್ವಲ್ಪ ಬಟ್ಟೆನೂ ಹೋಗಿ ತೊಗೊಂಡು ಬರಬೇಕು. ಅವ್ರು ಬಂದಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ, ನೆಕ್ಸ್ಟ್ ಅವ್ರು ಬಂದಮೇಲೆ ಬ್ಲಾಗ್ ಶೇರ್ ಮಾಡ್ತೀನಿ. ಕಾಪಾಡಿ ಕಾಣಿಸ್ತಿಲ್ಲ ಈಗ. ಒಳ್ಳೆ ನೀನ್ ನೋಡ್ತೀಯ, ಸುಮ್ಮನೆ ಇರ್ಬೇಕು ನೀವು. ಇಲ್ಲಿ ಆಗ್ಬಿಟ್ಟಿದ್ವಿ, ಹುಲಿ ತರ ಇತ್ತು, ಇಲ್ಲಿ ಆಗ್ಬಿಟ್ಟಿದ್ದು. ನೀವ್ ನೆನ್ನೆ ಬನ್ನಿ ಅಂತ ಹೇಳಿದ್ರಿ, ಇವತ್ತೇನಕ್ಕೆ ಬಂದಿದ್ದೀರಾ? ಬೆಳಗ್ಗೆ ಬಂದು ಎಬ್ರಿಸ್ತೀರ ಅನ್ಕೊಂಡ್ರೆ ಬಚ್ಚ ಮೇಲೆ ಎಲ್ಲ ಹುಡುಕಿ ರೆಸ್ಟ್ ರೂಮ್ ಎಲ್ಲ ಯಾವ್ದು ಬಿಟ್ಟಿಲ್ಲ. ಅದಕ್ಕೆ ಇಲ್ಲಿ ಇದ್ರು ಅಂದ್ರಲ್ಲ, ಎಲ್ಲ ಹೋದ್ರು ಅಂತ. ಏನೇನಿದೆ ಇದು ಕೊಟ್ಟು ಬರ್ತೀರ ತಾತ? ಇದು ಮೆಣಸು ತಾತ ಹೇಳಿದ್ರೆ ನಮ್ಮ ತೋಟಕ್ಕೆ ಹಾಕಿ ಅಂತ. ಅದು ಕಾಳು ಮೆಣಸು. ಇದು ಇವತ್ತು ಆಂಟಿ ಮನೆ ನಮಗೆ ಊಟಕ್ಕೆ ಕರೆದಿದ್ದಾರೆ. ನೈಟ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ, ಚಿಕನ್, ಫಿಶ್, ಮಟನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ಶುರು ಮಾಡಿದ್ದಾರೆ. ಸೊ ಗೈಸ್, ಇವಾಗ ಟ್ರೆಂಡ್ಸಿಗೆ ಬಂದಿದ್ದೀವಿ. ಸೊ ಗೈಸ್, ಇವತ್ತು ನಮ್ಮ ಯಜಮಾನ್ರು ನನಗೆ ಬಟ್ಟೆ ಕೊಡ್ಸಿದ್ರು. ನಾಳೆ ನಾವು ಜೋಗ ಹೋಗ್ತಾ ಇದೀವಿ, ಅದಕ್ಕೆ ಇವತ್ತು ಅವ್ರು ನನಗೆ ಬಟ್ಟೆ ಕೊಡ್ಸಿದ್ರು. ನಾಳೆನೂ ಕೊಡಿಸ್ತಾರಂತೆ. ನಾಳೆನೂ ಕೊಡ್ಸ್ತೀನಿ, ನಾಡ್ದು ಕೊಡ್ಸ್ತೀನಿ. ಬಟ್ಟೆ ಅಂಗಡಿ ಇಟ್ಬಿಡ್ತೀನಿ ನಾನೇ ಇವಾಗ. ಅಷ್ಟು ಅದನ್ನ ಇಟ್ಬಿಡ್ತೀನಿ, ಒಂದು ಶಾಪ್ ಇಟ್ಬಿಡ್ತೀನಿ. ಇವಾಗ ನಾವು ಡ್ರೆಸ್ ತಗೊಂಡು ಹೊರಟಿದೀವಿ ಮನೆಗೆ. ಮಳೆ ಬರ್ತಿದ್ಯಾ? ಹೊರಟಿದೀವಿ. ಹೇಳ್ದಲ್ಲ, ಅದಕ್ಕೆ ಆನಂದ ಏನು ಬಾಷ್ಪ ಅಂತಾರಲ್ಲ ಅದು. ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು. ನಾಳೆ ಬೆಳಗ್ಗೆ ತಲೆ ಸ್ನಾನ ಅಂದರೆ ತಲೆ ಒಣಗೋದಿಲ್ಲ. ಸೊ ಇವಾಗ ಸುಮಾರು ಹೊತ್ತು ಏನೋ ಇರ್ತೀವಲ್ಲ, ಹಾಗಾಗಿ ಇವಾಗಲೇ ತಲೆ ಸ್ನಾನ ಮಾಡ್ಕೊಂಡು ನಾಳೆ ಬೆಳಗ್ಗೆ ಮೈ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ಮಮತಾನು ಬರ್ತಾ ಇದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ತಮ್ಮ ತಂಗಿ ಅವರು ಊರಿಗೆ ಹೋಗಿದ್ರಲ್ಲ. ಸೊ ರಿಟರ್ನ್ ಹಿಂಗೆ ಬರ್ತಿದ್ದಾರೆ. ಸೊ ಇವಾಗ ತಡ ಮಾಡೋದು ಬೇಡ, ಬನ್ನಿ ಬೇಗ ಫ್ರೆಶ್ ಅಪ್ ಆಗೋಣ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಸೊ ಎಲ್ಲರೂ ಬಂದಿದ್ದಾರೆ, ಲೇಟ್ ಆಯಿತು, ಇವಾಗ ಹೊರಡಬೇಕು. ಬನ್ನಿ, ವೆಲ್ಕಮ್. ಅವ್ರಿಗೆ ಗೊತ್ತಂತೆ, ಅವ್ರು ಮಾಡ್ತಾರೆ. ಫಿಶ್, ಚಿಕನ್, ಇವಾಗ ಅಲ್ಲಿಂದ ಬಂದ್ವಿ, ಊಟ ಆಯ್ತು. ನಾಳೆ ಬೆಳಗ್ಗೆ ಹೊರಡ್ಬೇಕು ಜೋಗಕ್ಕೆ. ಎಲ್ಲಿಂದ ಬಂದ್ರಿ? ಚಿಂಟು ಅಣ್ಣನ ಮನೆಯಿಂದ. ನಮ್ದು 2ನೇ ಮನೆ. ಯಾವಾಗದಿ? ನಮ್ದು 2ನೇ ಮನೆಯಿಂದ ಬಂದ್ವಿ. ಚಿಂಟು ಅಣ್ಣ ಯಾವರು? ಚಿಂಟು ಅಣ್ಣ ನಮ್ಮಮ್ಮ.
ಸಾರಿ ನಮ್ಮ ಅಣ್ಣ ಶ್ರೀ, ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಈ ಚಿಂಟೋಣ ಯಾರಂತ ತುಂಬಾ ಜನ ಕೇಳ್ತಿರ್ತೀರಾ. ನಮ್ಮ ಅಮ್ಮ ಇದಾರಲ್ಲ, ಅವ್ರ ಅಕ್ಕನ ಮಗ, ನಮ್ಮ ದೊಡ್ಡಮ್ಮನ ಮಗ. ತಿಂದಿದ್ ಮಟನೇನಾ? ಇಲ್ಲ, ಬೇರೆ ಏನೋ. ಯಾಕೆ ನೀನು ಹಿಂಗೆ ಆಗ್ತಿದೆ? ಇವಾಗ ನಾವು ಏನು ಚೌಕಾಬಾರ ಆಡಕ್ಕೆ ಎಲ್ಲ ರೆಡಿ ಆಗಿದೀವಿ. ಅಖಾಡಕ್ಕೆ ಚೌಕ ಬರೋದು ಅಖಾಡಕ್ಕೆ ಇಳಿಯಕ್ಕೆ ಅಂತ ಹೇಳೋದು. ಅಖಾಡಕ್ಕೆ ಯೂಟ್ಯೂಬರ್ಸ್ ಗಳು ಯಾವಾಗ ನಾರ್ಮಲ್ ನನ್ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಅಲ್ಲ ಯೂಟ್ಯೂಬರ್ ಆಗಿ ನನ್ ಸ್ಕಿನ್ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ. ಅದು ಲೈಟ್ ಆಫ್ ಮಾಡಿ ನೋಡಿ ನಾನು ಹಿಂದೆ ನೀವ್ ಅಷ್ಟು ಹೈಲೈಟ್ ಆಗ್ತಿಲ್ಲ, ನಾನ್ ನೋಡಿ ಎಷ್ಟು ಬರೋದು ಹಿಂಗೆ. ಸೊ ಇವಾಗ ನಾವು ಚೌಕಾಬಾರ ಆಡೋಣ ಅಂತ ಇದೀವಿ. ಮಮ್ಮತ್ತಿಗೆ ಅಲ್ಲಿ ಹೇಳ್ಕೊಡ್ತಾ ಇರೋದು ಯಾವ ರೀತಿ ಆಡೋದು ಅಂತ. ಓಕೆ, ಇಲ್ಲಿ ತನಕ ಬರ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ ಮನೆ ಟೈಮ್ ಇವಾಗ ಹೀಗೆ ಹೋಗೋದು 12 ಗಂಟೆಗೆ ನಾವು ಇಲ್ಲಿ ನೋಡಂడి. ಒಂದ್ ರೌಂಡ್ ಒಂದ್ ಸರ್ಕಲ್ ಇಲ್ಲ ಆಯ್ತು. ಲೂಡೋನ ತೋರಿಸಿ ಎಂತದ ಹೇಳ್ಕೊಡ್ತೇನೆ. ಮಾಟ ಮಾಡ್ತಿದ್ದೀರಾ ಅಂಕಲ್ ಏನಕ್ಕೆ ಎರಡು? ಏನಕ್ಕೆ ಎರಡು? ಸ್ಟಾರ್ಟಿಂಗ್ ಸ್ಲೋ ಅಲ್ಲ ಘಟ್ಟ ಅಲ್ಲಿ ಗಟ್ಟ ಬಿಟ್ಬಿಡಪ್ಪ. ಅದು ಸೇಫ್. ಸೇಫ್. ಸೇಫ್ ಅಲ್ಲೇನ್ ಕಾಯಿ ಹೊಡಿಯಂಗಿಲ್ಲ. ನಾವು ಹ್ಯಾಟ್ರಿಕ್ 3 ಸತಿ ವಿನ್ ಆಗಿ ಫಸ್ಟ್ ಟೈಮ್ ತೋರ್ಸು, ಟೈಮ್ ಎಷ್ಟು ಅಂತ. ಗಂಟೆ ಎಷ್ಟಾಗಿದೆ ಅಂತ ತೋರ್ಸು. ನಿಂದ ಏನೋ ಸ್ಕೆಚ್ ಆಗ್ಬಿಡಿದೆ. 2:59 ನಿಮ್ದು ಏನೋ ಇದಾಗಿದೆ 259. ಏನಾಗಿದೆ? ಅದು ಇದ್ರಲ್ಲಿ ಕಾಣಿಸ್ತಿಲ್ಲ. 259 ನೋಡಿ. ಏನಾಯ್ತಂದ್ರೆ ಹ್ಯಾಟ್ರಿಕ್ 3 ಸತಿನೂ ಮಮತಾ ವಿನ್ ಆಗಿದ್ವಿ. ಆಟನೇ ಗೊತ್ತಿರ್ಲಿಲ್ಲ. ಹೇಳ್ಬಿಟ್ಟು 3 ಸತಿ ವಿನ್ ಆಗಿ 4ನೇ ಸತಿ ನಾನ್ ವಿನ್ ಆದೆ. ಸೊ ಇವಾಗ 3 ಗಂಟೆ ಲೂಡೋ ಆಡಕ್ಕೆ ಅಂತ ನಾನು ಎಲ್ಲಾ ಸಲಿನೂ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀನಿ. 4 ಮ್ಯಾಚ್ ರನ್ನರ್ ಅಪ್. ಸೊ ಇವಾಗ ಒಂದು ಆಟ ಲೂಡೋ ಆಡಿ ಮಲ್ಕೋಣ ಅಂತ ಅನ್ಕೊಂಡಿದೀವಿ. ಇನ್ನು 3 ಅವರ್ ಟೈಮ್ ಇದೆ, ನಾಳೆ ಹೋಗ್ಬೇಕಲ್ಲ. ಕಮೆಂಟ್ ಅಲ್ಲಿ ನಾಚಿಕೆ ಮಾನ ಮರಿದಿಲ್ವಾ ನಿಮಗೆ? 3 ಗಂಟೆ ಆಗಿದೆ ಟೈಮು, ಇಷ್ಟೊತ್ತಂಕ ಲೂಡೋ ಆಡ್ತಿರಲ್ಲ ಅಂತ ಬೈತಾರೆ. ಕಮೆಂಟ್ ಮಾಡ್ತೇನೆ, ಲೂಡೋ ಇಸ್ ದ ಬೆಸ್ಟ್ ಗೇಮ್ ಅಂತ. ಯಾರಿಗೆಲ್ಲ ಚೌಕಾಬಾರ ತಾನೆ ಏನು ಚೌಕಾಬಾರ ಆಟ ಬರಲ್ಲ ಅವರೆಲ್ಲ ದಯವಿಟ್ಟು ನಮ್ಮ ಚಂದನ್ ಅಲಿಯಾಸ್ ಚಿಂಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರಾತ್ರಿಯೇ ಹೇಳ್ಕೊಡ್ತಾರೆ. ಅಲ್ಲ, ಅವರೆಲ್ಲ ಹಿಗ್ಗಮುಗ್ಗ ಬೈತಾರ ಮಾತ್ರ. 4 ಗಂಟೆ ತನಕ ಯಾರು ಆಡ್ತಾರೆ? ಸಿಟ್ಟು ಬಂದು ಅದಕ್ಕೆ ಕಾಲ್ ಮಾಡಿ ಬೈದಿರೋದು. ಎಷ್ಟು ನಿದ್ದೆ ಆಗಿ ಎದ್ ನೋಡ್ತಿದೀನಿ, ಸೌಂಡ್ ಕೇಳಿಸ್ತಿದೆ ನಿಧಾನಕ್ಕೆ. 3 ಟೈಮ್ ನೋಡ್ತೀನಿ, 3:45 ನೋಡ್ರೆ ನಿಮ್ದು ಏನೋ ಟೂರ್ನಮೆಂಟ್ ಆಗ್ತಾ ಇದೆ. ಅಲ್ಲ, ಪ್ರಪಂಚದಲ್ಲಿ ಯಾರ್ಯಾರು ಏನೇನೋ ಟೆನ್ಷನ್ ಇದೆ. ಈ ನನ್ ಮಕ್ಳಿಗೆ ಏನು ಟೆನ್ಷನ್? 4 ಗಂಟೆ ತನಕ ಚೌಕವಾರ ಆಡ್ತಾರಲ್ಲ. ಯಾರು ನೋಡಿದ್ರು ಬೈತಾರ ನೋಡು, ಪಕ್ಕ 100%. ಅದು ಹಂಗೆ ಒಂದ್ಸತಿ ಆಡಕ್ ಶುರು ಮಾಡಿದ್ರೆ ಗೆಲ್ತಾ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಚೌಕಾಬಾರ ಬೈಯುವಾಗ ಏನಂತಾರ ಫಾದರ್ಸ್ ಪರ್ಸನ್ ಅಷ್ಟೇ. ಸೊ ಯಾರ್ಯಾರಿಗೆ ಅದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೈಯೋರಿಗೆ ಎಲ್ಲರಿಗೂ ಇಲ್ಲಿಂದನೇ ಒಂದು ಧನ್ಯವಾದ. ಸೊ ಹೊಡೋಣ, ಬೇಗ ಬನ್ನಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಡೋಣ. 3ನೇ ಆಷಾಢ ಶುಕ್ರವಾರ ದೀಪಾವಳಿ ಪೂಜೆ ಆಗಿದೆ. ಇವಾಗ ನಾವು ಮನೆಯಿಂದ ಪೂಜೆ ಮುಗಿಸ್ಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಭದ್ರಾವತಿಲಿ ಇದು ಹಳೇ ಕಾಲದ ಟೆಂಪಲ್, ಚೆನ್ನಾಗಿದೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಮತ್ತೆ ಯಾವಾಗ ಬರ್ತೀರಾ? ಮತ್ತೆ ನೋಡ, ರಜೆ ಸಿಕ್ಕದು ಯಾವಾಗ ರಜೆ ಸಿಗುತ್ತೆ ಅವಾಗ ನೀ ಬರ್ತೀಯಲ್ಲ, ಇನ್ನೇನು. ಓಹೋ, ಸರಿ ಬಾ, ಹಂಗೆ ಹೋಗೋಣ. ಬಾ ಬಾಯ್ ಬಾಯ್ ಬಾ ಹೋಣ. ಬಾಯ್ ಏನ್ ಬಾಯ್? ಬಾ ಬಾ, ಆಷಾಢ ಮುಗೀತು ನಿಂದು. ಬಾ, ನಿಮ್ದು ಮುಗೀತು ಆಷಾಢ? ಅದಕ್ಕೆ ಆಷಾಢ ಮುಗೀತು, ಬಾ ಹೋಗೋಣ. ನಂದೇನು ಮುಗ್ದಿಲ್ಲ. ಹಂಗೆ ಕೇರ್ಪೇಟೆಗೆ ಹೋಗಿ ಹಂಗೆ ಹೋಗೋಣ. ಬಾ, ಓಕೆ ಆಯ್ತು. ಸರಿ ಆಯ್ತು, ಬಾಯ್, ಹುಷಾರು. ಬಾಯ್ ಬಾ, ಬಾಯ್ ಬಾಯ್ ಬಾಯ್. ಓಕೆ ತಿಮ್ಮಪ್ಪ, ಬಾಯ್ ಬಾಯ್. ಸೊ ಹೇರ್ ಆಯಿಲ್ ಖಾಲಿ ಆಗಿತ್ತು, ಮತ್ತೆ ಮಾಡ್ಕೊಳ್ಳೋಣ ಅಂತ. ಲಾಸ್ಟ್ ಸತಿ ಮಾಡ್ದಂಗೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ಹಾಕಲ್ಲ. ನಮ್ಮ ಅತ್ತೆ ಮನೆಯಿಂದ ಕೊಬ್ಬರಿ ಎಣ್ಣೆ ಕೊಟ್ಟು ಕಳಿಸಿದ್ರು. ಸೊ ಹಾಗೇನೆ ಕರ್ಬೇವೂ ಅಷ್ಟು ಜಾಸ್ತಿ ಕೊಟ್ಟು ಕಳಿಸಿದ್ರು, ಅಲ್ಲಿ ಬೆಳೆದಿದ್ರು ಅಂತ. ಇವಾಗ ಅದನ್ನೆಲ್ಲ ಹಾಕಿ ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ತಲೆಗೆ ಎಣ್ಣೆ ಕೂಡ ಹಾಕಬೇಕು ಅದಕ್ಕೆ. ಸೊ ನೋಡ ಬನ್ನಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಿದ್ವಿ, ಇದು ಪ್ಯೂರ್ ಕೊಬ್ಬರಿ ಎಣ್ಣೆ.
ಇದನ್ನ ಸ್ವಲ್ಪ ಕಾಯಕ್ಕೆ ಇಡೋಣ. ಇಲ್ಲಿ ಕರ್ಬೇವಿನ ಸೊಪ್ಪು, ದಾಸವಾಳದೆಲೆ ಇದೆ. ಇಲ್ಲಿ ಸ್ವಲ್ಪ ಮೆಂತ್ಯ ಇದೆ, ಮೆಂತ್ಯ ಹಾಕೋಬೇಕು. ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಇದು ಕುದಿ ಈಗ ಸ್ವಲ್ಪ ಕಾಯಣೆ ಹಾಕ್ತಿದ್ದೀವಿ. ಇವಾಗ ಕಾಯಕ್ಕೆ ಇಟ್ಟಿದ್ದೀವಿ. ಸೊ ಇದು ಬಂದು ಪ್ಯೂರ್ ಕೊಬ್ಬರಿ ಎಣ್ಣೆ ಮತ್ತೆ ಕೈ ಎಣ್ಣೆ ಅಲ್ಲ, ಕೈ ಎಣ್ಣೆ. ಸೊ ಇದೆರಡೂ ಇವಾಗ ಫಸ್ಟ್ ಬೇಯಿಸ್ಬೇಕು ನಾವು ಚೆನ್ನಾಗಿ. ಇವಾಗ ಇದು ಸ್ವಲ್ಪ ಕುದ್ದಿದೆ. ಏನೋ ಮೆಂತ್ಯ ಹಾಕ್ತಾ ಇದೀವಿ. ಇವಾಗ ಏನೋ ಆನಿಯನ್ ಹಾಕ್ತಾ ಇದೀವಿ, ಈರುಳ್ಳಿ. ಇವೆರಡು ಚೆನ್ನಾಗಿ ಕುದೀಲಿ. ಇವಾಗ ಕರಿಬೇವು ಮತ್ತೆ ದಾಸವಾಳದೆಲೆ ಹಾಕ್ತಾ ಇದೀವಿ. ಸಾಕ್ಬಿಡು. ಇವಾಗ ಇದು ಚೆನ್ನಾಗಿ ಕುದಿಲಿ. ಇವಾಗ ಇದಿಷ್ಟು ಬೇಯಿಸಿದ್ದೀನಿ. ಇವಾಗ ಆರಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆರಾದ್ಮೇಲೆ ಇದನ್ನ ಸೋಸ್ಕೊಂಡು ಒಂದು ಬಾಟಲ್ ಹಾಕೊಳ್ಳೋಣ. ನೋಡಿ, ಗರಿ 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 ಆಗಿದೆ. ಇವತ್ತು ಬ್ರೇಕ್ಫಾಸ್ಟ್ ಕಾರ್ನ್. ಇಡ್ಲಿ ಮಾಡಿದ್ರು ನನಗೆ ಇಡ್ಲಿ ಇಷ್ಟ ಆಗಲ್ಲ, ಹಾಗಾಗಿ ಕಾರ್ನ್ ತಿಂತಾ ಇದ್ದೀನಿ. ಇವಾಗ ಇದನ್ನ ಹಿಂಡಬೇಕು, ಹಿಂಡಿ ಅದಕ್ಕೆ ಹಾಕಬೇಕು. ಸೊ ಇದನ್ನ ಮತ್ತೆ ಸೋಸ್ತೀವಿ. ಈಗ ಸದ್ಯ ಕೈಲಿ ತೆಗೆದು ಹಾಕ್ತಾರೆ ಅಜ್ಜಿ. ಇವಾಗ ಇದಿಷ್ಟು ಇಟ್ಟು ಇದನ್ನ ಇದರಲ್ಲಿ ಸೋಸ್ತಾ ಇದ್ದಾರೆ. ಇವಾಗ ಇದು ಹಿಂಡಿ ರೆಡಿ ಆಗಿದೆ. ಇನ್ಮೇಲಿಂದ ಯೂಸ್ ಮಾಡ್ಬೋದು. ನೋಡಿ, ಸೋಸಿದ್ಮೇಲೆ ಈ ತರ ಕಾಣಿಸ್ತಾ ಇದೆ. ಮೋನಿ ಬಂದಿದ್ದಾಳೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗು. ಅರ್ಲಿ ಮಾರ್ನಿಂಗ್ ಅಂದ್ರೆ ಎಷ್ಟೊತ್ತೆ? ಸೊ ನಮಗೆ ಇವಾಗ ಟೈಮ್ ಬೇಡ ಬಿಡಿ ಹೇಳೋದು, ಮತ್ತೆ ಬೈದ್ ಬಿಡ್ತಾರೆ ಯಾರಾದ್ರೂ ಕೇಳಿಸ್ಕೊಂಡವ್ರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಈಗ ಇಲ್ಲಿಂದ ಹೊರಟಿದೀವಿ. ಸೊ 1 day with ಮೋನಿ ಇವತ್ತು ವಿಡಿಯೋನ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗ್ತಿದೀವಿ, ನೋಡೋಣ. ಸುಮ್ಮನೆ ಅಲ್ಲಿ ಕರೆಂಟ್ ಅಂದ್ರೆ ಭದ್ರಾವತಿಲೇ ಕರೆಂಟ್ ಇಲ್ವಾ? ಇಲ್ಲೂ ಇಲ್ವೇನೆ. ಅದು UPS ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಕರೆಂಟ್ ಇದೆಯೋ ಇಲ್ವೋ ಅಂತ. ಸೊ ಹಾಗಾಗಿ ಇವಾಗ ಹೊರಟಿದೀವಿ, ನೋಡೋಣ. ಸುಮ್ಮನೆ ಜಸ್ಟ್ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು ಅಂತ ಅನ್ಕೊಂಡಿರೋದು. ಅದು ಬಿಟ್ರೆ ಎಲ್ಲೂ ಹೋಗೋದಿಲ್ಲ. ನೋಡಿ, ಇಬ್ರು ಆರಾಮಾಗೆ ಏನು ಮನೆಗೆ ಹಾಕೊಳ್ಳೋ ಬಟ್ಟೆನ ಹಾಕೊಂಡು ಹೋಗ್ತಾ ಇದೀವಿ. ಸೊ ಎಲ್ಲೂ ಹೋಗೋದಿಲ್ಲ, ಸುಮ್ಮನೆ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ ಇವತ್ತು ತೋರಿಸ್ತೀರಿ. ಹಾಯ್, ಹೋಗುವಾ? ಏನೇನೇನೇನು ಕಜ್ಜಾಯ ಇದೆಯಾ ಅಂತ ಕೇಳಕ್ಕೆ. ಕೇಳು. ಕಜ್ಜಾಯ ಅಜ್ಜಿ, ಕಜ್ಜಾಯ ಕೊಡು. ಕೊಡು. ಎಲ್ಲ ಖಾಲಿ ಆಗ್ಬಿಡ್ತಾವ. ಹಬ್ಬದ ದಿವಸ ತಿಂದಿರೋದಷ್ಟೇ, ಯಾರ್ಯಾರು ತಿಂದಿಲ್ಲ. ಅದಕ್ಕೆ ಖಾಲಿ ಅಂತ ಹೇಳ್ತಾ ಇದ್ದೆ. ಖಾಲಿ ಅಲ್ಲ, ಅದನ್ನೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಇಷ್ಟೇ ಇರೋದು, ಅಷ್ಟೇನ ಮಾಡಿದ್ದು. ನೀನು ಬೇಡ, ಸಾಕು, ಒಂದೇ ಸಾಕು, ಒಂದೇ ಸಾಕು. ತಗೊಂಡು ಇವ್ರ ಅಪ್ಪರು ಯಾರಿಗೂ ಕೊಟ್ಟಿಲ್ಲ, ಇಷ್ಟೇ ಇರ್ತದೆ. ನಡಿ, ಹೋಗ್ತಾ ತಿನ್ಕೊಂಡು ಜರ್ನಿ ಅಲ್ಲಿ ತಿನ್ಕೊಂಡು ಸ್ವೀಟ್ ಇದೆ ತಿನ್ನೆ. ಅಲ್ಲಿ ಸ್ವೀಟ್ ಇದೆ ತಿನ್ನೆ, ಚೆನ್ನಾಗಿದೆ. ಮೊನ್ನೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಫುಲ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಇವಾಗ ಇದು ಏನಿದು ಕೋವಾ ತರ. ಇಟ್ಕೊಳ್ಳೋದು ಕೈ ಇಟ್ಕೊಳ್ಳೋದು ಸ್ಟೀಲಿಂದು. ಅವಳಿಗೆ ಇದು ಕೋವಾ ತರ ಇದೆ ಕಣೆ. ನಾನ್ ಸ್ವೀಟೇ ತಿನ್ನಲ್ಲ. ನಮ್ಮ ಅಜ್ಜಿ ಏನ್ ಗೊತ್ತಾ, ಮನೇಲಿ ಏನ್ ತಂದಿಟ್ರೆ ನಾವ್ ತಿನ್ನು ಅಂತ ಹೇಳ್ಬೇಕು, ಇಲ್ಲಾಂದ್ರೆ ತಿನ್ನೋದಿಲ್ಲ. ಏನ್ ಅದನ್ನ ನೋಡೇ ಇಲ್ಲ. ಅಯ್ಯೋ, ಯಾಕ್ ಹಾಗ್ ಮಾಡೋದು? ತಿನ್ನು. ನೋಡಿಲ್ಲ ಕಣಪ್ಪ ನಾನು. ಇಲ್ಲ, ಪೊಲೀಸ್ ಇರ್ತಾರೆ, ಹೆಲ್ಮೆಟ್ ಹಾಕಿಲ್ಲ. ಮತ್ತೆ ನಮ್ಮೆಲ್ಲ ಎಜುಕೇಶನ್ ಹಾಕಿದಾರೆ, ನಾವು ಕಾಲೆಲ್ಲ ಹೊಡೆದಾಗ. ಹಾಯ್ ಫ್ರೆಂಡ್ಸ್, ಇವ್ರು ಇವಾಗ ನಮ್ಗೆ ಉಕ್ಕೋ ಸರ್ಕಲ್ ಅಲ್ಲಿ ಪೊಲೀಸ್ ಅವ್ರು ಹಿಡ್ದಿದ್ದಾರೆ. ಹಿಡ್ದವ್ರು ಒಳ್ಳೆಯವರು, ಬೇರೆಯವ್ರು ಯಾರೋ ಫೈನ್ ಕೇಳ್ತಾ ಇದಾರೆ. ಇವ್ರು ವೈಟ್ ಡ್ರೆಸ್ ಹಾಕೊಂಡಿಲ್ಲ, ಕಾಕಿ ಕಲರ್ ಡ್ರೆಸ್ ಹಾಕೊಂಡು ಹಿಡ್ದಿದ್ದಾರೆ. ಆಕ್ಚುಲಿ ಲಾ ಪ್ರಕಾರ ಹಿಡಿ ಫೈನ್ ಕೇಳ್ತಾ ಆ ಪೊಲೀಸ್ ಸೊ ಇವಾಗ ಟೈಮ್ ಎಷ್ಟು ಅಂದ್ರೆ 3:15. ನಾವ್ ಎಷ್ಟೊತ್ತಿಗೆ ಬಂದಿದ್ದು? 11:30. ಇಲ್ಲಿವರೆಗೂ ಬ್ಲಾಗ್ ಮಾಡ್ಬೇಕು ಅಂತಾನೆ ಅನ್ಸಿಲ್ಲ. ಮಾತಾಡಿ ಹಳೆ ಡ್ಯಾನ್ಸ್ ಗಳ ವಿಡಿಯೋಸ್ ಎಲ್ಲ ನೋಡಿ ಬಂದೆಮ್ಮ. ಸೊ ಇವಾಗ ಅಡಿಗೆ ಊಟ ಮಾಡ್ಬೇಕು.
ಊಟ ಮಾಡ್ಬೇಕಾ? ಪ್ಯೂರ್ ವೆಜ್ ಕೇಳವಳೆ ಗೌಡ್ರ ಮನೆ ಹುಡುಗಿ, ಪ್ಯೂರ್ ವೆಜ್ ಮಾಡಿ ನನಗೆ ಅಂತ ಕೇಳಿದಾಳೆ. ಅದು ಬೇಳೆ ಸಾರೇ ಕೇಳಿದೀನಿ. ಬೇಳೆ ಸಾರು ಕೇಳಿದಾಳು, ಬೇಳೆ ಸಾರು. ಸೊ ಇವಾಗ ಊಟ ಮಾಡ್ಬೇಕು. ಊಟ ಮಾಡಿದ್ಮೇಲೆ ಸಿಗ್ತೀವಿ. ಒಂದು ಫೋನ್ ಬರ್ತಿದೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಬೆಂಡೆಕಾಯಿ ಫ್ರೈ ಇದೆ, ಬೀನ್ಸ್ ಫ್ರೈ ಇದೆ, ಹಾಫ್ ಬಾಯ್ಲ್ ಇದೆ, ರೈಸ್ ಇದೆ, ದಾಲ್ ಇದೆ. ಸೊ ನನಗೆ ಈ ತರ ವೆಜ್ ಈ ತರ ಬಿಟ್ರೆ ಫುಲ್ ಖುಷಿ. ಸೊ ಇವಾಗ ಊಟ ಮಾಡ್ಬೇಕು. ಬಾಯ್ ಪೂಜಾ, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, ಹುಷಾರ್. ಬಾಯ್ ಬಾಯ್ ಬಾಯ್. ಮನೆಗೆ ನೆನೆ ಅಲ್ವಾ? ಇಲ್ಲಿ ಬಾಯ್ 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 ಬಿಡ ಬರ್ತೀನಿ ಅಂಕಲ್. ಬಾಯ್ ಬಾಯ್ ಬಾಯ್. ಸೊ ಇವಾಗ ಮನೆಗೆ ಬಂದೆ. ಅಲ್ಲೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸುಮಾರು ಹೊತ್ತು ಮಾತಾಡ್ಕೊಂಡು ಹಾಗೆ ಸ್ವಲ್ಪ ವಿಶಾಲ್ ಮಾರ್ಟಿಗೆ ಹೋಗೋದಿತ್ತು. ಸ್ವಲ್ಪ ಬಾಟಲ್ಸ್ ಎಲ್ಲ ತರಬೇಕಿತ್ತು. ಏನು ಇಲ್ಲಿ ಗಾಜಿನ ವಾಟರ್ ಬಾಟ್ಲು ಅಂದರೆ ಗ್ಲಾಸ್ ವಾಟರ್ ಬಾಟಲಲ್ಲಿ ನೀರು ಕುಡಿಬೇಕಿತ್ತು. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಲಾಸ್ಟ್ ತೊಗೊಂಡು ಬಂದಿದ್ದೆ, ಅದು ಒಡೆದೋಗಿತ್ತಂತ ಒಂದು. ಹಾಗಾಗಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಒಂದಿಗೆ 150 ಈ ಥರದ ಒಂದು 4-5 ತೊಗೊಂಡು ಬಂದೆ. ಸೊ ಅಷ್ಟೇ. ಆಮೇಲೆ ಬೆಳಗ್ಗೆ ಪೊಲೀಸ್ ಹಿಡ್ದಿದ್ದು, ಅದೊಂದು ಒಳ್ಳೆ ಕಾಮಿಡಿ ಆಗಿತ್ತು. ಸೊ ಅಷ್ಟೇ. ಇವತ್ತು ಅಲ್ಲಿಗೆ ಹೋಗಿ ಬಂದಿದ್ದು. ಇದೇನು ಫುಲ್ ವ್ಲಾಗ್ ಆಗೋದಿಲ್ಲ.